ಶಾಲೋಮ್ ಸಭೆಗೆ ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ಸುಸ್ವಾಗತವನ್ನು ಬಯಸುತ್ತೇವೆ. ಇವತ್ತು ಶುಭ ಶುಕ್ರವಾರದ ಆರಾಧನೆಗೆ ದೇವರ ವಾಕ್ಯ ಧ್ಯಾನ ಮಾಡಲು ನಾವು ಉತ್ಸಾಹಕರಾಗಿದ್ದೇವೆ. ಇವತ್ತು ದೇವರ ವಾಕ್ಯಕ್ಕೆ ಧ್ಯಾನ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ಅಥವಾ ಆರಿಸಿಕೊಂಡಿರ್ತಕ್ಕಂಥ ಅಂಶವು ಹೀಗಿದೆ. ಎಂಬುದಾಗಿ ಹೇಳುವಾಗ, ಪಾಪವಿಲ್ಲದ ಕ್ರಿಸ್ತನು ಪಾಪಿಯನ್ನು ರಕ್ಷಿಸಿದನು ಎಂಬುದಾಗಿ. ಪ್ರಿಯ ದೇವ ಜನರೇ, ವಿಶೇಷವಾಗಿ ಇಂದು ಶುಭ ಶುಕ್ರವಾರ ಆರಾಧನೆಯಲ್ಲಿ ಸಾಮಾನ್ಯವಾಗಿ ನಾವೆಲ್ಲರೂ ಯೇಸು ಕ್ರಿಸ್ತನ ಶ್ರಮ ಮರಣದ ಮತ್ತು ಆತನ ಶಿಲುಬೆ ಮೇಲೆ ಆಡಿದ 7 ಮಾತುಗಳನ್ನು, ದೇವರ ವಾಕ್ಯಗಳನ್ನು ಧ್ಯಾನಿಸುತ್ತೇವೆ. ಆದರೆ ಇವತ್ತು ಪಾಪವಿಲ್ಲದ ಕ್ರಿಸ್ತನ ಸ್ವಭಾವದಿಂದ ಪಾಪಿಯನ್ನು ಹೀಗೆ ರಕ್ಷಿಸಿದನು ಎಂಬತಕ್ಕಂಥ ಅಂಶವನ್ನು ನಾವು ದೇವರ ವಾಕ್ಯ ಧ್ಯಾನ ಮಾಡೋಣ. ಮುಖ್ಯವಾಗಿ ಯೇಸು ಕ್ರಿಸ್ತನು ಪಾಪವಿಲ್ಲದ ಸ್ವಭಾವಕ್ಕೆ ಇರುವಂಥ ಸಾಕ್ಷಿ ಏನು? ನಮಗೆ ಅನೇಕ ಪ್ರಶ್ನೆಗಳು. ಯೇಸು ಸ್ವಾಮಿ ಪಾಪ ಮಾಡಿಲ್ವಾ? ಯೇಸು ಸ್ವಾಮಿ ತಪ್ಪು ಮಾಡಿಲ್ವಾ ಅಂತಕ್ಕಂಥ ಅನೇಕ ಪ್ರಶ್ನೆಗಳನ್ನು ಈ ಪ್ರಪಂಚದಲ್ಲಿ ಉದ್ಭವಿಸ್ತವೆ. ಆದರೆ ಅದಕ್ಕಾಗಿ ಬೈಬಲ್ ಸಾಕ್ಷಿಯನ್ನು ಕೊಡುತ್ತದೆ, ವಾಕ್ಯವು ಸಾಕ್ಷಿ ಕೊಡುತ್ತದೆ, ಅನೇಕ ಜನರು ಕೂಡ ಸಾಕ್ಷಿ ಕೊಡ್ತಾರೆ. ಸೊ ಇಲ್ಲಿ ನೋಡೋಣ, ಯೋಹಾನ 8:46 ವಚನದಲ್ಲಿ, ನನ್ನಲ್ಲಿ ಪಾಪವನ್ನು ತೋರಿಸಿಕೊಡುವವರು ನಿಮ್ಮೊಳಗೆ ಯಾರಿದ್ದಾರೆ ಎಂಬುದಾಗಿ ಒಂದು ಸವಾಲು ಹಾಕ್ತಾರೆ. ಸೊ ಯಾರಾದರಿದ್ದಾರ? ಯೇಸು ಸ್ವಾಮಿಯಲ್ಲಿ ಪಾಪವನ್ನು ಯಾರಾದ್ರೂ ತೋರಿಸ್ತೀರಾ? ಸಮಾಜ ತೋರಿಸಬಹುದಾ? ಪ್ರಪಂಚ ತೋರಿಸಬಹುದಾ? ಯಾರೊಬ್ಬರು ಕೂಡ ಯೇಸುವಿನಲ್ಲಿ ಪಾಪವಿರುವುದಾಗಿ ತೋರಿಸಲು ಸಾಧ್ಯವೇ ಇಲ್ಲ ಪ್ರಿಯರೇ. ಎರಡನೇದಾಗಿ, ನ್ಯಾಯ ವಿಚಾರಣೆ ಮುಂದೆ ಬಂದಂತ ಯೇಸು ಸ್ವಾಮಿಯನ್ನ ಅರಸನಾದ ಪಿಲಾತನು ಕೂಡ ನ್ಯಾಯ ವಿಚಾರಣೆ ಮಾಡ್ತಾನೆ. ನ್ಯಾಯ ವಿಚಾರಣೆ ಮಾಡಿದ ಸಂದರ್ಭದಲ್ಲಿ ಲೂಕಂಬರ ಸುವಾರ್ತೆ 23:14 ಆತನು ಕೊಡುವ ಒಂದು ಸಾಕ್ಷಿ ಹೀಗಿದೆ: ಇವನಲ್ಲಿ ಒಂದು ತಪ್ಪಾದರೂ ಕಾಣಲಿಲ್ಲ, ಅರಸನು ಕೂಡ ಯೇಸುವಿನಲ್ಲಿ ತಪ್ಪು ಇಲ್ಲ ಎಂಬುದಾಗಿ ಸಾಕ್ಷಿಯನ್ನು ಕೊಡ್ತಾನೆ. ಮತ್ತು ಅದೇ ರೀತಿಯಲ್ಲಿ ಜನಗಳೆಲ್ಲರೂ ಆತನಿಗೆ ವಿರುದ್ಧವಾಗಿ ಯೇಸು ಸ್ವಾಮಿನ ಶಿಕ್ಷಿಸು, ಯೇಸು ಸ್ವಾಮಿನ ದಂಡಿಸು, ಯೇಸು ಸ್ವಾಮಿಗೆ ಶಿಲುಬೆ ಮೇಲೆ ಹಾಕಿಸು ಎಂಬುದಾಗಿ ಜನಗಳು ಕೂಗಾಟವು, ಹೋರಾಟವು ಜಾಸ್ತಿ ಆಗಿತ್ತು. ಅಂತ ಸಂದರ್ಭದಲ್ಲಿ ಕೂಡ ಈ ಅರಸನಾದ ಪಿಲಾತನು ಹೇಳುತ್ತಾನೆ, ಈತನು ಮರಣ ದಂಡನೆಗೆ ತಕ್ಕ ಅಪರಾಧವೇನು ಇವನಲ್ಲಿ ಕಾಣಲಿಲ್ಲ ಎಂಬುದಾಗಿ ಲೂಕ 23:22 ಅರಸನಾದ ಪಿಲಾತನು ಕೂಡ ಸ್ಪಷ್ಟಪಡಿಸುತ್ತಾನೆ. ಅದೇ ರೀತಿಯಲ್ಲಿ ಪಿಲಾತನ ಹೆಂಡತಿಯು ಕೂಡ ಅರಸನಿಗೆ ಒಂದು ಸಂದೇಶವನ್ನು ಕಳಿಸುವುದನ್ನು ಗಮನಿಸುತ್ತೇವೆ. ಏನಂತ ಹೇಳುವಾಗ, ಈ ಪುರುಷರ ಗುಡವೆಗೆ ಹೋಗಬೇಡ, ಯಾಕಂದ್ರೆ ಆತನು ಸತ್ಪುರುಷನಾಗಿದ್ದಾನೆ. ದೇವರು ಆ ಸ್ತ್ರೀಯ ಕನಸಿನಲ್ಲಿ ಬಂದು ಆಕೆಯನ್ನು ಹೇಳಿರುವುದನ್ನು ಗಮನಿಸುತ್ತೇವೆ. ಹೌದು ಪ್ರಿಯರೇ, ಯೇಸು ಕ್ರಿಸ್ತನು ಪಾಪರಹಿತನು ಅಥವಾ ಪಾಪವಿಲ್ಲದವನು ಅಥವಾ ಪಾಪ ಮಾಡದವನು ಎಂಬುದಾಗಿ ಇಲ್ಲಿ ನಾವು ನೋಡುತ್ತೇವೆ. ಮೊದಲನೇದಾಗಿ ಸ್ವಂತ ಯೇಸು ಕ್ರಿಸ್ತನ ಸಾಕ್ಷಿ ಕೊಟ್ಟನು, ಅರಸನಾದ ಪೊಂತಿ ಪಿಲಾತನ ಸಾಕ್ಷಿ ಕೊಟ್ಟನು, ಮತ್ತು ಆತನ ಹೆಂಡತಿ ಸಾಕ್ಷಿ ಕೊಟ್ಟಳು, ಮತ್ತು ಶಿಲುಬೆ ಮೇಲಿದ್ದಂತ 2ನೇ ಕಳ್ಳನು ಕೂಡ ಹೇಳುತ್ತಾನೆ. ಆತನು ಕಷ್ಟವನ್ನು ಅನುಭವಿಸುತ್ತಿರುವಂತ ಕಳ್ಳನು ಯೇಸು ಸ್ವಾಮಿ ಪಕ್ಕದಲ್ಲಿ ಅವನಿಗೆ ಶಿಲುಬೆಗೆ ಹಾಕಿದ್ದಾರೆ. ಆತನು ಗಮನಿಸ್ತಾನೆ, ಯೇಸು ಸ್ವಾಮಿ ನೋಡ್ತಾನೆ, ಆತನು ಹೇಳ್ತಾನೆ, ಲೂಕ 23:41, ಈತನಾದರೂ ಅಲ್ಲದೇನೂ ಮಾಡಲಿಲ್ಲ. ಶತಾಧಿಪತಿ ಸಾಕ್ಷಿ ಕೊಡ್ತಾನೆ. ಯೇಸು ಸ್ವಾಮಿ ಶಿಲುಬೆಗೆ ಹಾಕಿ ಆತನ ಮರಣ ಹೊಂದಿದ ನಂತರ, ಅಲ್ಲಿ ಆಕಾಶದಲ್ಲಿ ಕತ್ತಲೆ ತುಂಬಿದ ನಂತರ ಶತಾಧಿಪತಿ ನಡೆದ ಸಂಗತಿಗಳೆಲ್ಲ ಗಮನಿಸಿ ಹೇಳ್ತಾನೆ, ಈ ಮನುಷ್ಯನು ಸತ್ಪುರುಷನೇ ನಿಜ ಎಂದು ದೇವರನ್ನು ಕೊಂಡಾಡಿದ. ಪ್ರಿಯ ದೇವ ಜನರೇ, ಯೇಸು ಸ್ವಾಮಿ ಎಲ್ಲಿ ಪಾಪವಿಲ್ಲದ ಸ್ವಭಾವದವನು ಆಗಿದ್ದನೆಂಬುದಾಗಿ ದೇವರ ವಾಕ್ಯವು ಸಾಕ್ಷಿ ಕೊಡಲ್ಪಟ್ಟಿದೆ. ಹಾಗಾದರೆ ಇವತ್ತು ಮನುಷ್ಯನ ಸ್ವಭಾವದ ಕುರಿತಾಗಿ ನಾವು ಸ್ವಲ್ಪ ದೇವರ ವಾಕ್ಯದ ಬಗ್ಗೆ ಧ್ಯಾನ ಮಾಡೋಣ. ಮನುಷ್ಯನ ಸ್ವಭಾವದ ಕುರಿತಾಗಿ ಏನು ಸಾಕ್ಷಿ ಕೊಡ್ತಾ ಇದೆ? ದೇವರ ವಾಕ್ಯವು ಹೇಳ್ತಾರೆ, ರೋಮ 3:23 ವಾಕ್ಯ ಹೇಳಿದೆ. ಏನಂತ ಸಾಕ್ಷಿ ಕೊಡ್ತಾ ಇದೆ? ಮನುಷ್ಯನ ಕುರಿತಾಗಿ ಏನು ಸಾಕ್ಷಿ ಕೊಡ್ತಾ ಇದೆ? ಮನುಷ್ಯನು ಎಂಥವನು ಎಂಬುದಾಗಿ ಸಾಕ್ಷಿ ಕೊಡ್ತಾರೆ. ಎಂಥವರಾಗಿದ್ದಾರೆ ಮನುಷ್ಯರು? ಎಲ್ಲರೂ ಪಾಪ ಮಾಡಿದನೆಂಬುದಾಗಿ ವಾಕ್ಯವು ಸಾಕ್ಷಿ ಕೊಟ್ಟಿದೆ. ರೋಮ 3:23. ಎರಡನೇದಾಗಿ ಏನು ಸಾಕ್ಷಿ ಕೊಡ್ತಾ ಇದೆ?
ರೋಮಾಪುರದವರಿಗೆ ಪದರ ಪತ್ರಿಕೆ 5ನೇ ಅಧ್ಯಾಯ 12ನೇ ವಚನ. ಒಬ್ಬ ಮನುಷ್ಯನಿಂದಲೇ ಪಾಪದಿಂದ ಮರಣವು ಲೋಕದೊಳಗೆ ಸೇರಿದ್ದವು ಎಂಬುದಾಗಿ ಯೇಸು ಸ್ವಾಮಿ ಕುರಿತಾಗಿ ಸಾಕ್ಷಿ ಕೊಡ್ತಾರೆ. ಅದರ ಜೊತೆಗೆ ಪಾಪಕ್ಕೆ, ಮರಣಕ್ಕೆ, ಶಿಕ್ಷೆಗೆ ಗುರಿಯಾದರೆ ಎಂಬುದಾಗಿ ಸಾಕ್ಷಿ ಕೊಡ್ತಾರೆ. ಅದು ಮುಖ್ಯವಾಗಿ, ಬಹುಮುಖ್ಯವಾಗಿ ಪ್ರಿಯ ದೇವಜನರೇ, 3ನೇ ಅಧ್ಯಾಯ 11ರಿಂದ 18ನೇ ವಚನವರೆಗೆ ಹೀಗೆ ಸಾಕ್ಷಿ ಕೊಡುತ್ತದೆ. ನೀತಿವಂತನೂ ಇಲ್ಲ ಎಂಬುದಾಗಿ ಸಾಕ್ಷಿ ಕೊಡುತ್ತದೆ. ಒಬ್ಬನಾದರೂ ಇಲ್ಲ ಎಂಬುದಾಗಿ ಸಾಕ್ಷಿ ಕೊಡುತ್ತದೆ. ತಿಳುವಳಿಕೆ ಇಲ್ಲದವನು ಎಂಬುದಾಗಿ ಸಾಕ್ಷಿ ಕೊಡುತ್ತದೆ. ದೇವರನ್ನು ಹುಡುಕುವವನಿಲ್ಲ ಎಂಬುದಾಗಿ ಸಾಕ್ಷಿ ಕೊಡುತ್ತದೆ. ಮನುಷ್ಯನ ಕುರಿತಾಗಿ ಬೈಬಲ್ ಏನು ಸಾಕ್ಷಿ ಕೊಡುತ್ತದೆ? ಸಂಪೂರ್ಣವಾಗಿ ಅಪರಾಧಿ, ಕೆಟ್ಟು ಹೋದವನು, ಪಾಪ ಮಾಡಿದವನು, ಶಿಕ್ಷೆ ಗುರಿಯಾದವನು, ತಿಳುವಳಿಕೆ ಇಲ್ಲದವನು, ದೇವರನ್ನು ಹುಡುಕದವನು, ಕೆಟ್ಟತನ ತುಂಬಿದವನು, ವಂಚನೆಯಿಂದ ತುಂಬಿದವನು, ಹೃದಯವು ಕೆಟ್ಟತನಕ್ಕೆ ಒಳಗಾಗಿದೆ ಎಂಬುದಾಗಿ ಅನೇಕ ಕಡೆ ಮನುಷ್ಯನ ಕುರಿತಾಗಿ ಸತ್ಯವೇದವು ಸಾಕ್ಷಿ ಕೊಡುತ್ತದೆ. ಆದರೆ ಯೇಸು ಕ್ರಿಸ್ತನ ಕೊಡುವಂಥ ಸಾಕ್ಷಿಯನ್ನು ಆತನು ಪಾಪರಹಿತನು, ಪಾಪವಿಲ್ಲದವನು ಎಂಬುದಾಗಿ ಸಾಕ್ಷಿ ಕೊಡುತ್ತದೆ. ಆದರೆ ಗೊತ್ತಿರುವಂಥ ಪ್ರಶ್ನೆ ಏನಂತ ಹೇಳುವಾಗ, ಯೇಸು ಕ್ರಿಸ್ತನು ಯಾವುದೇ ತಪ್ಪು ಮಾಡಲಿಲ್ಲ ಎಂಬುದಾಗಿ ಸಾಕ್ಷಿ ಕೊಡುವಾಗ, ಅಪರಾಧವು ಮಾಡಲಿಲ್ಲ ಎಂಬುದಾಗಿ ಸಾಕ್ಷಿ ಕೊಡುವಾಗ, ಯಾಕೆ ಯೇಸು ಸ್ವಾಮಿಗೆ ಶಿಕ್ಷೆಯಾಯಿತು? ಅಥವಾ ಯೇಸು ಸ್ವಾಮಿ ಯಾಕೆ ಶಿಲುಬೆ ಮೇಲೆ ಹಾಕಿ ಜಡಿಯಲ್ಪಟ್ಟರು? ಅಥವಾ ಯೇಸು ಸ್ವಾಮಿನ ಯಾಕೆ ಆತನ ಭಯಂಕರವಾದ ಹಿಂಸೆಗೆ ಒಳಗಾದನು ಎಂಬುದಂಥ ಪ್ರಶ್ನೆ ಇವತ್ತು ನಮ್ಮೆಲ್ಲರಿಗೂ ಬರ್ತದೆ. ಅದಕ್ಕಾಗಿ ಪ್ರಿಯರೇ, ಸತ್ಯವೇದದಲ್ಲಿ ಏನು ಹೇಳ್ತಾ ಇದೆ? ಯೇಸು ಯಾಕೆ ಆತನು ಈ ತರ ಹಿಂಸೆಗೆ ಒಳಗಾದನೆಂಬುದಾಗಿ ದೇವರ ಸೇವಕನಾದ ಅಥವಾ ಪ್ರವಾದಿಯಾದ ಯೆಶಾಯನು ಪುಸ್ತಕ 53ನೇ ಅಧ್ಯಾಯ 5ರಲ್ಲಿ 2 ವಿಷಯಗಳನ್ನ ಸ್ಪಷ್ಟಪಡಿಸುತ್ತಾನೆ. ಏನಂತ ಹೇಳುವಾಗ, ಯೇಸು ಸ್ವಾಮಿಗೆ ಗಾಯವಾಯಿತು ಎಂಬುದೇ ಹೇಳ್ತಾನೆ, ಮತ್ತು ಯೇಸು ಸ್ವಾಮಿ ಜಜ್ಜಲ್ಪಟ್ಟನು ಎಂಬುದೇ ಹೇಳ್ತಾನೆ. ಯೇಸು ಸ್ವಾಮಿಗೆ ಯಾಕೆ ಗಾಯವಾಯಿತು? ನನ್ನ ದ್ರೋಹಗಳ ದಶೆಯಿಂದ ಗಾಯವಾಯಿತು. ಯೇಸು ಸ್ವಾಮಿ ಯಾಕೆ ಜಜ್ಜಲ್ಪಟ್ಟನು? ನನ್ನ ಅಪರಾಧಗಳ ನಿಮಿತ್ತವಾಗಿ ಯೇಸು ಶಿಲುಬೆ ಮೇಲೆ ಜಜ್ಜಲ್ಪಟ್ಟನು. ಇವತ್ತು ಯೇಸು ಸ್ವಾಮಿ ಕಲ್ವಾರಿ ಶಿಲುಬೆ ಮೇಲೆ ನನಗಾಗಿ ಗಾಯ ಮಾಡಿಕೊಂಡನು, ನನಗಾಗಿ ಜಜ್ಜಲ್ಪಟ್ಟನು ಎಂಬುದಾಗಿ ದೇವರ ವಾಕ್ಯವು ಸ್ಪಷ್ಟಪಡುತ್ತದೆ. ಇವತ್ತು ಎಷ್ಟೋ ವರ್ಷಗಳಿಂದ, ಎಷ್ಟೋ ದಿವಸಗಳಿಂದ ಕ್ರಸ್ತರಾಗಿರುವಂಥ ನಾವು ಈ ಒಂದು ಶುಭ ಶುಕ್ರವಾರವನ್ನು ಆಚರಣೆ ಮಾಡ್ತೇವೆ. ಈ ಆಚರಣೆ ಮಾಡುವಾಗ ನಾವು ಎಂದಾದರೂ ನಾವು ಗಮನಿಸಿದರ? ರೋಮಾಪುರದ ಪತ್ರಿಕೆ 3ನೇ ಅಧ್ಯಾಯ ಮಾಡಿ, ಹೌದು, ಆ ವಾಕ್ಯದ ಪ್ರಕಾರವಾಗಿ ನಾನು ಅಪರಾಧಿಯಾಗಿದ್ದೇನೆ, ಹೌದು, ನನ್ನ ಅಪರಾಧಗಳ ನಿಮಿತ್ತವಾಗಿ ಯೇಸು ಸ್ವಾಮಿ ಕಲವಾರ ಶಿಲುಬೆಯಲ್ಲಿ ಪ್ರಾಣ ಕೊಟ್ಟಿದ್ದಾನೆ. 2ನೇ ಕಳನ್ನು ಹೇಳ್ತಾನೆ, ಓ ನಾನಾದರೂ ನ್ಯಾಯವಾಗಿ ಅಪರಾಧದಲ್ಲಿದ್ದೇನೆ, ನಾನು ಪಾಪಿಯಾಗಿದ್ದರೆ ಒಪ್ಕೊಳ್ತಾನೆ, ನನ್ನ ಪಾಪಕ್ಕೆ ತಕ್ಕಂತೆ ನನಗೆ ಶಿಕ್ಷೆ ಅನುಭವಿಸ್ತಾ ಇದ್ದೇನೆ ಎಂಬುದಾಗಿ ಆತನು ಒಪ್ಪಿಕೊಳ್ತಾನೆ. ಅದಕ್ಕಾಗಿ ಪ್ರಿಯ ದೇವಜನರೇ, ಈಗೊಂದು ನಾವು ಕೂಡ ನಾವು ಪಾಪಿಯಾಗಿದ್ದೇವೆ, ನಮ್ಮ ಪಾಪಕ್ಕೆ ತಕ್ಕಂತೆ ನಾವು ಶಿಕ್ಷೆಯನ್ನು ಅನುಭವಿಸ್ತಾ ಇದ್ದೇವೆ ಎಂಬುದಾಗಿ ಎಂದಾದರೂ ನೀವು ನಿಮ್ಮ ಪಾಪಕ್ಕೆ ಪಶ್ಚಾತ್ತಾಪದಿಂದ ಯೇಸು ಸ್ವಾಮಿ ಬಳಿಯಲ್ಲಿ ಹೋಗಿ ಪ್ರಾರ್ಥನೆ ಮಾಡಿದಿರೋ? 2ನೇ ಕಳನ್ನು ಪ್ರಾರ್ಥನೆ ಮಾಡಿದ ಹಾಗೆ ನಾವು ಪಶ್ಚಾತ್ತಾಪದ ಪ್ರಾರ್ಥನೆಯನ್ನು ಮಾಡಬೇಕು. ಪಶ್ಚಾತ್ತಾಪದ ಪ್ರಾರ್ಥನೆ ಮಾಡಿ ಆತನು ಬೇಡಿಕೊಳ್ಳುತ್ತಾನೆ, ದೇವರೇ, ನೀನು 2ನೇ ರಾಜ್ಯವನ್ನು ಪಡೆದವನಾಗಿ ಬರುವಾಗ ನನ್ನ ನೆನೆಸಿಕೊಳ್ಳು ಎಂಬುದಾಗಿ ಕೂಡ ಆತನು ಹೇಳ್ತಾನೆ. ಇವತ್ತು ಆತನಂದ್ರೆ 2ನೇ ಬರವಣ ಕುರಿತಾಗಿ ಆತನು ಆಲೋಚನೆ ಮಾಡ್ತಾ ಇದ್ದಾನೆ. ಇವತ್ತು ನಮಗೆ 2ನೇ ಬರವಣ ಒಬ್ಬರ ಕುರಿತಾಗಿ ಇವತ್ತು ಆಲೋಚನೆ ಮಾಡ್ತಾ ಇದ್ದೀವ? ಆ ಶಿಲುಬೆಯ ಕಷ್ಟದ ಬದಲು ಆಲೋಚನೆ ಮಾಡ್ತಾನೆ ಎಂದರೆ ಯೇಸು ಸ್ವಾಮಿ 2ನೇ ಸಾರಿ ಬರುವಾಗ ನಾನು ನೆನೆಸಿಕೋ ಎಂಬುದಾಗಿ ಆತನು ದೇವರನ್ನು ಬೇಡಿಕೊಳ್ತಾನೆ. ಇವತ್ತು ನಾವು ಕೂಡ ಶಿಲುಬೆಯಲ್ಲಿ ಬಳಿಯಲ್ಲಿ ಬಂದು, ಯೇಸು ಸ್ವಾಮಿ ನೀನು 2ನೇ ಸಾರಿ ಬರುವಾಗ ನಾನು ನೆನೆಸಿಕೋ ಎಂಬುದಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೀರಾ? ಯೇಸು ಸ್ವಾಮಿ ಬಳಿಯಲ್ಲಿ ಬಂದು ಪಶ್ಚಾತ್ತಾಪದ ಪ್ರಾರ್ಥನೆ ಮಾಡುವಾಗ, 2ನೇ ಬರವಣದ ಕುರಿತಾಗಿ ಧ್ಯಾನ ಮಾಡುವಾಗ ಯೇಸು ಸ್ವಾಮಿ ತಕ್ಷಣವೇ 2ನೇ ಕಳನಿಗೆ ದೇವರು ಉತ್ತರ ಕೊಟ್ಟನು. ಅದೇನೆಂದರೆ, ಇವತ್ತೇ ನೀನು ನನ್ನ ಸಂಗಡ ಪರಲೋಕ ರಾಜ್ಯದಲ್ಲಿ ಇರುತ್ತೀಯ ಎಂಬುದಾಗಿ ಆತನು ಉತ್ತರವನ್ನು ಕೊಟ್ಟನು. ಹಾಗೆ ಇವತ್ತು ನಾವು ಕೂಡ ಯೇಸು ಸ್ವಾಮಿ ಬಳಿಗೆ ಬಂದು ಆತನ ಪ್ರಾರ್ಥನೆಯನ್ನ ಮಾಡಿ ಪಶ್ಚಾತ್ತಾಪದಿಂದ ಶಿಲುಬೆ ಕಡೆಗೆ ಬಂದಾಗ, ಯೇಸು ಸ್ವಾಮಿಯಲ್ಲಿ ಬೇಡಿಕೊಳ್ಳುವಾಗ ಯೇಸು ಸ್ವಾಮಿ ಇವತ್ತೇ ನಮ್ಮ ಪಾಪಗಳನ್ನು ಕ್ಷಮಿಸುವನು, ಇವತ್ತೇ ನಮ್ಮ ಶಾಪಗಳನ್ನು ಕ್ಷಮಿಸಿ ನಮ್ಮ ಬಿಡುಗಡೆ ಮಾಡಿ, ಆ ಕಲವಾರಿ ಶಿಲುಬೆಯನ್ನು ಬಿಡುಗಡೆ ಮಾಡಿ ಆತನ ಮಕ್ಕಳಾಗಿ ಆತನ ಸ್ವೀಕಾರ ಮಾಡಿಕೊಳ್ಳುತ್ತಾನೆ, ಆತ ನಮ್ಮನ್ನು ಬಿಡುಗಡೆಗೊಳಿಸುತ್ತಾನೆ. ಅದಕ್ಕಾಗಿ ನೀನು ಶಿಲುಬೆಯ ಬಳಿಯಲ್ಲಿ ಬಂದು ಆತನಲ್ಲಿ
ಪ್ರಾರ್ಥನೆ ಮಾಡು. ದೇವರು ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. ಆಮೇನ್.